ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಬೇಳೆ ಹಾಕಿ ಬೆಂಡೆಕಾಯಿ ಹುಳಿ ಹೇಗೆ ಮಾಡುವುದೆಂದು ತೋರಿಸುತ್ತೇನೆ. ಮೊದಲಿಗೆ 1/4 kg ಬೆಂಡೆಕಾಯಿಯನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಕೊಬ್ಬರಿ ಎಣ್ಣೆ 2 ಚಮಚ ಹಾಕಿ, ಮತ್ತು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ಹಾಕಿಕೊಳ್ಳಿ. ಸಣ್ಣ ನಿಂಬೆಹಣ್ಣು ಮತ್ತು 1/2 ಚಮಚ ಉಪ್ಪು ಹಾಕಿಕೊಳ್ಳಿ. 2-3 ನಿಮಗೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಹುರಿದುಕೊಂಡು, ನಿಂಬೆಹಣ್ಣಿನ ರಸ ಹಾಕಿ 1 ಲೋಟ ನೀರು ಹಾಕಿ ಈ ರೀತಿ ಕುದಿಸಿಕೊಳ್ಳಿ. ಮತ್ತು 2 ಹಿಡಿ ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸಿಕೊಂಡು ಇದಕ್ಕೆ ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕುದಿಯಲಿ. ಇದಕ್ಕೆ 3 ಚಮಚ ಸಾಂಬಾರು ಹುಡಿಯನ್ನು ಹಾಕಿ. ನಿಮ್ಮ ಥರ ಇರುವ ಯಾವ ಸಾಂಬಾರು ಪುಡಿ ಸಹ ಆಗುತ್ತದೆ. ಈಗ ಚೆನ್ನಾಗಿ ಕುದಿಯುತ್ತಿದೆ ಫ್ರೆಂಡ್ಸ್. ಈಗ ಕರಿಬೇವಿನ ಎಲೆಯನ್ನು ಹಾಕಿ, ಮತ್ತು ಇಂಗು ಪುಡಿ ಸ್ವಲ್ಪ ಹಾಕಿ. ಇದು ಚೆನ್ನಾಗಿ ಕುದಿದಿದೆ ಫ್ರೆಂಡ್ಸ್. ಈಗ 1 ಸಾಸಿವೆ ಒಗ್ಗರಣೆ ಹಾಕಿಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ. ಅರ್ಧ ನಿಮಿಷ ಸಾಕು, ಮತ್ತು ಆಫ್ ಮಾಡಿಬಿಡಿ. ಈಗ ಉಡುಪಿ ಸ್ಟೈಲಿನ ಬೆಂಡೆಕಾಯಿ ಬೋಳು ಹುಳಿ ತಯಾರಾಯಿತು. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.